ಕೇಸು ಮತ್ತು ಉಲ್ಟಾ ಇವ್ರ ಮೇಲೆ FIR ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರನ್ನ ಹಿಂಸಿದ್ರು, ಬೈದ್ರು. FIR ಆಗಿದೆ ಸರ್. ನೋಡಿ, ನಾನು ಮೊನ್ನೆ ಬೆಂಗಳೂರಲ್ಲಿ ಹೇಳಿದ್ದೇನೆ, ಹುಬ್ಳಿಲಿ ಹೇಳಿದ್ದೇನೆ, 30 ವರ್ಷ ಮೇಲೆ ಇರುವಂಥ ಕೇಸ್ಗಳು ಯಾವ ಹೋರಾಟದ ಹಿನ್ನೆಲೆಯಲ್ಲಿ, ಅದು ಅಯೋಧ್ಯೆ ಇಶ್ಯೂ ಇರ್ಬೋದು, ಮತ್ತೊಂದು ಹೋರಾಟದ ಹಿನ್ನೆಲೆಯಲ್ಲಿ ಏನಿರ್ತಾವೆ ಕೇಸ್ಗಳು, ಅದನ್ನು ಒಂದು ಪರಿಷ್ಕರಣೆ ಮಾಡಿಕೊಂಡು ರಿವ್ಯೂ ಮಾಡಿಕೊಂಡು ವಿಡ್ರಾ ಮಾಡುವಂಥದ್ದು ಆಗಬೇಕು ಅನ್ನುವಂಥದ್ದು ಮೊನ್ನೆನೂ ನಾನು ಸಲಹೆ ಕೊಟ್ಟಿದ್ದೆ ಮತ್ತು ರಾಜ್ಯ ಸರ್ಕಾರಕ್ಕೆ ವಿನಂತಿನೂ ಮಾಡಿದ್ದೆ. ಅದೇ ರೀತಿ ಇವತ್ತು ಇಲ್ಲಿ 30 ವರ್ಷದ ಹಳೆಯ ಕೇಸ್ ಇದೆ. ಆ ಹಿನ್ನೆಲೆಯಲ್ಲಿ ಅದನ್ನು ನಾನು ಶಾಸಕರಿದ್ದಾಗ, ಮಂತ್ರಿ ಇದ್ದಾಗ ಎಲ್ಲ ರೀತಿ ಪ್ರಯತ್ನ ನಾನು ಮಾಡಿದ್ದೆ. ಎಷ್ಟೋ ಕೇಸ್ಗಳನ್ನು ವಿಡ್ರಾನು ಮಾಡಿಸಿದ್ದೆ. ನಾನು ಬೇರೆ ಬೇರೆ ಹೋರಾಟದ ಹಿನ್ನೆಲೆ ಇದ್ದಂಥ ಕೇಸ್ಗಳನ್ನು ವಿಡ್ರಾನು ಮಾಡಿಸಿದ್ದೆ. ಆ ಪ್ರಯತ್ನ ನಾನು ಹಿಂದೂ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ನಾನು ಒಂದು ಕೇಳ್ತಾ ಇದ್ದೇನೆ, ಇವತ್ತು ವಿಡ್ರಾವಲ್ ಬಗ್ಗೆ ಚರ್ಚೆ ಮಾಡುವಂಥವ್ರು ಹಿಂದೆ 7-8 ವರ್ಷ ಭಾರತೀಯ ಜನತಾ ಪಾರ್ಟಿ ಇವತ್ತಿನ ಹೋರಾಟ ಮಾಡಾಕತ್ತಾರಲ್ಲ, ಬೀದಿಗೆ ಹೋರಾಟ ಮಾಡಾಕತ್ತಾರಲ್ಲ, ಯಾರು ಕರಸೇವಕರ ಬಗ್ಗೆ ಭಾಳ ಒಂದು ಅಭಿಮಾನದಿಂದ ಮಾತಾಡ್ತಿದ್ದಾರಲ್ಲ, ಆ ಕರಸೇವಕರ ಮೇಲೆ ಇರುವಂಥ ಕೇಸ್ಗಳನ್ನು ವಿಡ್ರಾ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಯಾಕೆ ಮಾಡಲಿಲ್ಲ? ಇವತ್ತೇನು ಹೋರಾಟ ಮಾಡಾಕತ್ತಾರಲ್ಲ ಅವ್ರು ಯಾಕೆ ಮಾಡಲಿಲ್ಲ? 7-8 ವರ್ಷ ಭಾರತೀಯ ಜನತಾ ಪಾರ್ಟಿ ಸರ್ಕಾರನ ಇತ್ತು, ಯಾಕೆ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ ಅವ್ರು ಕೊಡಬೇಕಾಗ್ತದೆ. ಪ್ರಯತ್ನ ಮಾಡಲಿಲ್ಲ ಸರ್, ಮಾಡೇ ಇಲ್ಲ. ಹಿಂಗೆ ಇಂಥವೇನು ಅಂದ್ಕೂಳೆ ನಾವು ಕರಸೇವಕರ ಪರವಾಗಿ, ಹಿಂದೂ ಹೋರಾಟಗಾರರ ಪರವಾಗಿ ಅಂಥೇಳಿ ಹೋರಾಟಗಳಿತಾರೆ ಹೊರತು ಮತ್ತು ಅದೇ ಅಮಾಯಕರನ್ನು ಕರ್ಕೊಂಡು ಬಂದು ಹೋರಾಟ ಮಾಡ್ತಾರೆ. ಆದರೆ ಅವ್ರ ಮೇಲೆ ಇದ್ದಂಥ ಕೇಸ್ಗಳು 30 ವರ್ಷ ಕೋರ್ಟ್ ಅಡ್ಡಾಡ್ತಾರೆ, ಹೋಗಿ ಬರ್ತಾರೆ, ವಕೀಲರ ಖರ್ಚು ಎಲ್ಲ ಮಾಡ್ಕೊಂಡಿರ್ತಾರೆ. ಆವಾಗ ಯಾರು ಅವ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಇಂಥವೇನು ಘಟನೆ ಆದ್ಕೊಳ್ಳಿ ಅದನ್ನು ರಾಜಕೀಕರಣಗೊಳಿಸುವಂಥದ್ದು ಸ್ಟಾರ್ಟ್ ಆಗ್ತದೆ. ಈಗ ಸರ್ ಆರ್ ಶುಕರ್ ಹೇಳಿದರು, ಯಡಿಯೂರಪ್ಪನವರು ಹೊರಗಿನವರು, ಜಗದೀಶ್ ಶೆಟ್ಟರ್ ಕ್ಷೇತ್ರದ ಜನನ ಅಲ್ಲ, ಅವ್ರ ಆ ಜನನ ಹೋರಾಟ ಮಾಡಿ ಇವ್ರನ್ನ ಅಧಿಕಾರಕ್ಕೆ ತಂದ್ರಲ್ಲ, ಯಾಕೆ ಹಿಂಪಡಲಿಲ್ಲ? ನೋಡಿ, ನಾನು ಎಲ್ಲ ರೀತಿ ಪ್ರಯತ್ನ ಮಾಡಿದ್ದೀನಿ. ಯಾವಾಗಲೂ ಮುಖ್ಯಮಂತ್ರಿ ಇರುವಂಥ ಅಧಿಕಾರ. ನಾ ಇದ್ದದ್ದು ಮುಖ್ಯಮಂತ್ರಿ ಬರೀ 10 ತಿಂಗಳು. ಯಡಿಯೂರಪ್ಪನವರು 4-5 ವರ್ಷ ಮುಖ್ಯಮಂತ್ರಿ ಇದ್ದರು. ಬೊಮ್ಮಾಯಿಯವರು 2-2.5 ವರ್ಷ ಮುಖ್ಯಮಂತ್ರಿ ಇದ್ದರು. ಸದಾನಗೌಡರು ಇತ್ತು. ನಾನು ಇದ್ದದ್ದು ಬರೀ 10 ತಿಂಗಳ ಮುಖ್ಯಮಂತ್ರಿ. 10 ತಿಂಗಳಿದ್ದಂಥ ಸಂದರ್ಭದಲ್ಲಿ ಏನೇನೋ ಮಾಡಿದೆ ಎಲ್ಲ ರೆಕಾರ್ಡ್ ಇದ್ದಾವೆ. ಯಾವ ಕೇಸ್ಗಳು ವಿಡ್ರಾ ಮಾಡಿದ್ದು ಮತ್ತೊಂದು ಎಲ್ಲವೂ ಆಗಿದ್ದಾವೆ. ನನ್ನ ಟೈಮ್ನಲ್ಲಿ ಏನು ಪ್ರಯತ್ನ ಮಾಡಬೇಕು ನಾನು ಮಾಡಿದ್ದೇನೆ. ಆದರೆ ಇವ್ರ ಕರಸೇವಕರ ಬಗ್ಗೆ ಇಷ್ಟೆಲ್ಲ ಅನುಕಂಪ ಹೋರಾಟ ಮಾಡ್ತಾರಲ್ಲ, ಇವ್ರದ್ದೇನು ಪಾತ್ರ? ಇವತ್ತು ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಇದ್ದರು, ಎಷ್ಟು ಕೇಸ್ ವಿಡ್ರಾ ಮಾಡಿದರು? ಅವತ್ತೇನಾರು ಬಂದು ಅಶೋಕ್ ಅವರು ಇಲ್ಲಿ ಹೋಮ್ ಮಿನಿಸ್ಟರ್ ಆಗಿ ಇಲ್ಲಿ ಕರಸೇವಕರದ್ದು ಎಷ್ಟು ಕೇಸ್ ಅದಾವು, ಅದನ್ನೇನು ಮಾಡಬೇಕು, ಯಾಕೆ ವಿಡ್ರಾ ಮಾಡಬಾರ್ದು, ಈ ಪ್ರಪೋಸಲ್ ಕಳಿಸ್ರಿ ಅಂತ ಯಾವಾಗಾದ್ರೂ ಹೇಳಿದ್ರು ಅವ್ರಿಗೆ? ಅವತ್ತು ಯಾರಿಗೂ ನೆನಪಾಗಲಿಲ್ಲ. ಇವ್ರಿಗೆಲ್ಲರಿಗೂ ಹೋಮ್ ಮಿನಿಸ್ಟರ್ ಇದ್ರು ಅವರೇ 5 ವರ್ಷ, ಯಾಕೆ ನೆನಪಾಗಲಿಲ್ಲ ಅವಾಗ? ಅದಕ್ಕಾಗಿ ನಾನು ಹೇಳ್ತೀನಿ, ಈ ರೀತಿ ಈ ಲೋಕಸಭಾ ಎಲೆಕ್ಷನ್ ಬರ್ತದೆ. ಲೋಕಸಭಾ ಎಲೆಕ್ಷನ್ ಬಂದ ಮೇಲೆ ಅದರದ್ದು ಒಂದು ಅಡ್ವಾಂಟೇಜ್ ತಗೊಳಿಸುವಾಗಿ ಇವೆಲ್ಲ ಪ್ರಯತ್ನ ನಡೀತದೆ. ಇವತ್ತು ಪ್ರಹ್ಲಾದ್ ಜೋಶಿ ಅವರು ಇಲ್ಲೇ ಈ ರೀತಿ ಹಿಂದೂ ಮುಸ್ಲಿಂ ಡಿವೈಡ್ ಮಾಡಿಕೊಂಡೆ ಇವತ್ತು ಅದನ್ನು ಅಡ್ವಾಂಟೇಜ್ ತೊಗೊಂಡು ಲೋಕಸಭಾ ಎಲೆಕ್ಷನ್ ಗೆಲ್ಲುವುದು ಅಷ್ಟೇ. ಅದರ ಸಲುವಾಗಿ ಇದೆಲ್ಲ ಮಾಡೋದು. ಇದರ ಹಿಂದೆ ಪ್ರಹ್ಲಾದ್ ಜೋಶಿ ಅವ್ರದ್ದು ಕೈವಾಡಿದೆ ಅಂತ ಹೇಳ್ತೇನೆ ನಾನು. ಅಲ್ಲ, ಈ ರೀತಿ ಇಂಥ ಘಟನೆ ಇದ್ದದನ್ನೇ ಅಡ್ವಾಂಟೇಜ್ ತಗೊಂಡು ಎಮೋಷನಲ್ ಇಶ್ಯೂ ಮಾಡಿಕೊಂಡು ಅಂದ್ರೆ ಇಲೆಕ್ಷನ್ಗೆ ಉಪಯೋಗ ತಗೊಳ್ಳೋ ಸಲುವಾಗಿ ಇದು ನಡೀತಾ ಇದೆ ಹೊರತು ಬೇರೆ ಏನೂ ಇಲ್ಲ ಅಂತ ನಾನು ಹೇಳ್ತೇನೆ. ಲೋಕಸಭಾ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಇವೆಲ್ಲ ನಡೀತಾ ಇದೆ. ನಿಮಗೇನಾದರೂ ಪ್ರಾಮಾಣಿಕ ಇದ್ದರೆ, ಕರಸೇವಕರ ಬಗ್ಗೆ ಪ್ರಾಮಾಣಿಕತೆ ಇದ್ದರೆ, ಹಾಗಾದರೆ ಕೇಸ್ ವಿಡ್ರಾ ಮಾಡೋಕ್ಕೆ ನಿಮ್ದೇನು ಪ್ರಯತ್ನ ಇದೆ? ಅದನ್ನೇನೂ ಹೇಳೋದಿಲ್ಲ. ಈಗ ಆಯ್ತುರಪ್ಪ, ಹೋಗಿ ಇದು ಕೋರ್ಟ್ನಲ್ಲಿ ಮ್ಯಾಟರ್ ಇದೆ. ಇವತ್ತು ಯಾವುದೋ ಹೋಮ್ ಮಿನಿಸ್ಟ್ರು ಮುಂದೆ ಫೈಲ್ ಆಗಿರಲಿ ಅಥವಾ ಚೀಫ್ ಮಿನಿಸ್ಟರ್ ಮುಂದೆ ಫೈಲ್ ಇಲ್ಲ, ಅವ್ರು ಸಹಿ ಮಾಡಿದರೆ ಇಮಿಡಿಯೇಟ್ಲಿ ಬಿಡುಗಡೆ ಆಗ್ತಾರೆ ಅಂತೇಳಿ ಇವತ್ತು ಕೋರ್ಟ್ನಲ್ಲಿದೆ. ಕೋರ್ಟ್ನಲ್ಲಿ ಇದ್ದಂಥ ಕೇಸ್ಗೆ ವಕೀಲರ ಮುಖಾಂತರ ಕಾನೂನು ಹೋರಾಟ ಮಾಡಿ ಜಾಮೀನು ಬಿಡಿಸ್ಕೊಂಡು ಮಾಡೋಕ್ಕೋ ಏನು ಬೀದಿಗಿಳಿದು ಹೋರಾಟ ಮಾಡ್ತೀವಿ ನೀವು? ಯಾಕೆ ಲೋಕಸಭಾ ಎಲೆಕ್ಷನ್ ಬರ್ತದೆ, ಅದು ಬೀದಿಗಿದ್ದು ಹೋರಾಟ ಮಾಡೋದು. ಅದ್ರ ಬದಲಿ ವಕೀಲರ ಮುಖಾಂತರ ಇವತ್ತು ತುಷಾರ್ ಗಿರ್ನಾಥ್ ಅವರು ಮೇಲೆ ಅಟಾರ್ನಿ ಜನರಲ್ ಇದ್ದಾರೆ, ಅವರು ಅಡಿಷನಲ್ ಸಾಲಿಸಿಟರ್ ಜನರಲ್ ಇದ್ದಾರೆ. ಯಾರು? ತುಷಾರ್ ಮೆಹ್ತಾ. ಬಹುಶಃ ತುಷಾರ್ ಮೆಹ್ತಾ ಅವ್ರು ಕರ್ಕೊಂಡ್ಬಂದು ಅಡ್ಗ್ರಿಮೆಂಟ್ ಮಾಡಿಸಲಿಲ್ಲ. ಈಗ ಬೆಂಗಳೂರು ಹೈಕೋರ್ಟಿಗೆ ಬೇರೆ ಬೇರೆ ಕೋರ್ಟ್ನಲ್ಲಿ ಬೇರೆ ಬೇರೆ ಪ್ರಕರಣಗಳಿಗೆ ತುಷಾರ್ ಮೆಹ್ತಾ ಅವ್ರು ಸ್ವತಃ ಹಾಜರಾಗಿದ್ದು ನನಗೆ ಗುರ್ತಿದೆ. ಹಾಗಾದರೆ ಕರಸೇವಕರ ಸಲುವಾಗಿ ಇಲ್ಲೇನು ಕೇಸ್ ನಡೀತದಲ್ಲ, ಆ ತುಷಾರ್ ಮೆಹ್ತಾ ಅವ್ರನ್ನ ಕರೆಸಿ ಒಂದು ಅರ್ಗ್ಯುಮೆಂಟ್ ಮಾಡಿಸಿದ್ರೆ ಬೇಲ್ ಸಿಗ್ತದೆ ನಾಳೆ. ಅದು ಪ್ರಯತ್ನ ಇಲ್ಲ ನಿಮ್ಮದು. ಕೋರ್ಟ್ ಮ್ಯಾಜಿಸ್ಟ್ರೇಟ್ ಮಾಡಬೇಕಲ್ಲ, ಇದು ಆರ್ಡರು, ಪೊಲಿಟಿಕಲ್ ಡಿಸಿಷನ್ ಅಲ್ಲ ಇದು. ಸರಿ, ಪ್ರಹ್ಲಾದ್ ಜೋಶಿ ಅವರು ಏನಂತಾರೆ, ಇವ್ರೇ ಅರೆಸ್ಟ್ ಮಾಡೋಕ್ಕಾಗಿತ್ತು, ಹಂಗಿದ್ರೆ ನಾವೇನು ಅರೆಸ್ಟ್ ಮಾಡೋದಿದ್ವಾ? ನೋಡಿ, ಒಂದು ನಾನು ಹೇಳ್ತೀನಿ,
ಇದನ್ನು ಪೊಲೀಸರು ಮಾಡಿದ್ರು, ಇದು ಸರ್ಕಾರದ ಇನ್ಸ್ಟ್ರಕ್ಷನು ಮತ್ತು ಯಾರೋ ಪ್ರಚೋದನೆಯಿಂದ ಇದು ಮಾಡಿದ್ದಲ್ಲ. ಇವತ್ತು ಯಾರೋ ಒಬ್ರು ಮಾಡ್ತಾರೆ ಪೊಲೀಸರು, ಇನ್ಸ್ಪೆಕ್ಟ್ರು, ಕೋರ್ಟ್ ಡೈರೆಕ್ಷನ್ ಅದನ್ನು ಮತ್ತೊಂದು ಮಾಡಿರ್ತಾರೆ, NBW ಇಶ್ಯೂ ಆಗಿರ್ತಾವೆ, ನಾನ್ ಬೇಲೇಬಲ್ ವಾರಂಟ್ ಇಶ್ಯೂ ಆಗಿರ್ತಾವೆ. ಆ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿದಾಗ ಅದಕ್ಕೆ ಲಾಸ್ಟ್ ಕೊನೆಗೆ ಸೊಲ್ಯೂಷನ್ ಏನು ಪರಿಹಾರ? ಕೋರ್ಟಿಗೆ ಹೋಗಿ ಜಾಮೀನು ತಗೊಳ್ಳುವಂಥ ಪ್ರಯತ್ನ ಮಾಡ್ಬೇಕಾಗಿತ್ತಲ್ಲ ಇವರೆಲ್ಲ. ಅದು ಬಿಟ್ಟು ಅದು ಹಂಗಾಯ್ತು ಹಿಂಗಾಯ್ತು, ನಮ್ಮನ್ನು ಅರೆಸ್ಟ್ ಮಾಡ್ರಿ, ಇವ್ರನ್ನ ಅರೆಸ್ಟ್ ಮಾಡ್ರಿ, ಪ್ರತಿಭಟನೆ ಇದರಲ್ಲಿ ಷಡ್ಯಂತ್ರ ಮಾಡಿದ್ರು ಅನ್ನೋದು ಆರೋಪ ಮಾಡಿದ್ರು. ಅದಕ್ಕೆ ನಾವೊಂದು ಹೇಳಿದಲ್ರಿ, ಈ ಷಡ್ಯಂತ್ರ ಇವೆಲ್ಲ ಏನದ ಚುನಾವಣೆಗೆ ಬಂದದ, ಲೋಕಸಭಾ ಚುನಾವಣೆ. ಈಗ ನಾನು ಹಿಂದೆಲ್ಲ ಅಲ್ಲಿದ್ದು ವಿಡ್ರಾ ಮಾಡೋಕ್ಕೆ ಮತ್ತೊಂದು ಪ್ರಯತ್ನ ಮಾಡಿದಂಥ ವ್ಯಕ್ತಿ, ಈಗ ಷಡ್ಯಂತ್ರ ಮಾಡಿದಂತ ಏನು ಷಡ್ಯಂತ್ರ ಮಾಡಿ ಹೇಳ್ಬಿಡ್ಲಲ್ಲ. ಸರ್ ಇನ್ನೊಂದೇನಂದ್ರೆ 2022 ರಾಮ ಮಂದಿರ ಉದ್ಘಾಟನೆ ಇದೆ, ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಥವಾ ನೋಡ್ರಿ, ಒಂದು ಕೇಸ್ ಅಂದ್ರೆ ಇಡೀ ಎಷ್ಟು ಮಂದಿ ಹಿಂದೂಗಳು ಅದಾರೆ ಇಡೀ ರಾಜ್ಯದಲ್ಲಿ? ಎಷ್ಟು ಮಂದಿ ಇದೆ? 7 ಕೋಟಿ ಜನಸಂಖ್ಯೆ ಇದೆ. ಆಲ್ಮೋಸ್ಟ್ 80% ಜನಸಂಖ್ಯೆ ಹಿಂದೂಗಳು ಅದಾರ 7 ಕೋಟಿಯೊಳಗೆ. ಒಬ್ಬ ವ್ಯಕ್ತಿಗೆ ಅರೆಸ್ಟ್ ಮಾಡಿದರೆ ಈ ಒಂದು 5-6 ಕೋಟಿ ಜನರಿಗೆ ತೊಂದರೆ ಆಯ್ತು. ಏನು ಅರ್ಥ ಏನದಕ್ಕೆ? ಅದು ಹಿಂದೂ ಮುಸ್ಲಿಂ ಡಿವೈಡ್ ಮಾಡೋದು ಅಷ್ಟೇ ನಿಮ್ಮದು, ಮತ್ತು ಬೇರೆ ಏನಿಲ್ಲ. ಫಾರ್ ದ ಪರ್ಪಸ್ ಆಫ್ ಲೋಕಸಭಾ ಇಲೆಕ್ಷನ್. ಸರ್, ಈಗ ಅವ್ರನ್ನ ರೌಡಿ ಶೀಟರ್, ಅವ್ರನ್ನ ಕ್ರಿಮಿನಲ್ ಅಂತ ಬಿಂಬಿಸ್ಲಾಗ್ತಾ ಇದೆ. ನೋಡ್ರಿ, ಬಿಂಬಿಸೋದಲ್ರಿ, ಕೇಸ್ ಅವ. ಹಿಂದೆ ರಾಠೋಡ್ ಅಂತ ವ್ಯಕ್ತಿ, ಮಣಿಕಂಠ ರಾಠೋಡ್, 80 ಕೇಸ್ ಕ್ರಿಮಿನಲ್ ಕೇಸ್ ಇದಾವೆ. ಆಮೇಲೆ ಆತ ರೌಡಿ ಶೀಟರ್ನಲ್ಲಿ ಇದ್ದಾರೆ, ಇದು ಅಡ್ಮಿಟೆಡ್ ಫ್ಯಾಕ್ಟ್. ಅವ್ರಿಗೆ ಟಿಕೆಟ್ ಕೊಟ್ಟು ನೀವು ಇಲೆಕ್ಷನ್ ನಿಲ್ಲಿಸ್ತೀರಿ, ಎಲ್ಲೇ ಪ್ರಿಯಾಂಕಾ ಖರ್ಗೆ ವಿರುದ್ಧ ನಿಲ್ಲಿಸ್ತೀರಿ. ನಿಮಗೆಲ್ಲ ಕ್ರಿಮಿನಲ್ಸ್ ಬೇಕು. ನಂಗೆ ಅರ್ಥ ಆಗ್ತಾ ಇಲ್ಲ. ಈ ಕೇಸ್ ಏನೇನು ಅದಾವತ್ತೆ ಎಲ್ಲ ಹೊರಗೆ ಬಂದದ, ಅದಕ್ಕೆ ಅವ್ರು ಉತ್ತರ ಕೊಡ್ರಿ. ಅಲ್ಲ ಸರ್, ಅವರು ಎಲ್ಲ ಬೇರೆ ಕೇಸ್ಗಳನ್ನು ಖುಲಾಸೆ ಮಾಡ್ಕೊಂಡ್ರು, ಅರೆಸ್ಟ್ ಆಗಿರೋದು ಮಾತ್ರ ಇದೇ ಕೇಸಲ್ಲಿ ಅನ್ನೋ ಕಾರಣಕ್ಕಾಗಿ ಇಶ್ಯೂ ಆಗಿರೋದು. ನಾವು ಒಂದು ಹೇಳ್ತೀನಿ, ಒಟ್ಟಿರುವ ಯಾವುದೇ ಕೇಸ್ ಇದ್ರೂ ಇವತ್ತು ಕೋರ್ಟಿನ ಡೈರೆಕ್ಷನ್ ಇಲ್ಲದೆ ಯಾವುದೂ ಆಗಿರೋದಿಲ್ಲ. ಪ್ರೊಸೆಸ್ ಕೋರ್ಟಿನ ಡೈರೆಕ್ಷನ್ ಆಗಿರ್ತದೆ, ಪ್ರೊಸೆಸ್ ಆಗಿರ್ತದೆ. ಅದೇ ಪ್ರಕಾರ ಕಾನೂನು ರೀತಿ ಹೋರಾಟ ಮಾಡಿಕೊಂಡು ಲೀಗಲ್ ಫೈಟ್ ಮಾಡಿಕೊಂಡು ಒಳ್ಳೆ ವಕೀಲರು ಇಟ್ಟು ಜಾಮೀನು ತೊಗೊಳ್ರಲ್ಲ, ಯಾರು ಬೇಡ ಅಂತಾರೆ? ಅವ್ರು ಬಹುಶಃ ಜಾಮೀನು ಸಿಕ್ಕಿರಬಾರ್ದು, ಇದು ಹೋರಾಟ ಹಿಂಗೆ ಮುಂದುವರಿಬೇಕು, ಅದು ಉದ್ದೇಶ ಇದ್ರೂ ಇರ್ಬೋದು. ಅಲ್ಲ, ಇದು ಅಂದ್ರೆ ಅಲ್ಲಿ ಏನು ಅಧಿಕಾರಿ ಮುಸ್ಲಿಂ ಅಧಿಕಾರಿ ಇರೋದಕ್ಕೆ ಇಷ್ಟೆಲ್ಲ ಆಯ್ತಾ ಅಂತ ನೋಡಿ, ನಂಗೆ ಯಾರು ಅಧಿಕಾರಿ ಇದ್ರು ಅವರು ಇವರು ಅಲ್ಲ, ಇವರು ಬಿಜೆಪಿ ಅದನ್ನ ಒಂದು ನಾನು ಅದ್ರ ಬಗ್ಗೆ ಏನೂ ಮಾತಾಡಕ್ಕೆ ಹೋಗೋದಿಲ್ಲ. ಆಗ್ಯದ ಘಟನೆ ಈಗ ಇದಾಗ್ಯದಲ್ಲ. ಈ ಕೋರ್ಟಲ್ಲಿ ಇವತ್ತು ಆರ್ಡರ್ ಇಟ್ಟಾರ, ನಿನ್ನ ಆರ್ಗ್ಯುಮೆಂಟ್ ಆಗಿದೆ, ಇವತ್ತು ಆರ್ಡರ್ ಇಟ್ಟಾರ, ವೇಟ್ ಮಾಡೋಣಂತ. ಅಲ್ಲಿ ಜಾಮೀನು ಆದ್ರೆ ಆಗಲಿಲ್ಲ, ಯಾರು ಬೇಡ ಅಂತಾರೆ? ಜಾಮೀನು ಸಿಕ್ಕೊಂಡು ಹೊರಗೆ ಬಂದ್ರೆ ನಾನು ಖುಷಿ ಪಡ್ತೀನಿ, ಯಾರು ಬೇಡ ಅಂತಾರೆ? ಕೋರ್ಟ್ನಲ್ಲಿ ಇದೆ ರೀ ಮ್ಯಾಟರು. ಬಟ್ ಇದು ಬಿಜೆಪಿ ಒಂದು ಅಸ್ತ್ರವಾಗಿ ತಗೊಳ್ತಾ ಇದೆ ಸರ್. ಡೆಫಿನೆಟ್ಲಿ ಇದು ಮಾಡ್ತಾ ಇದ್ದಾರೆ. ಅದು ಏನು ಮಾಡೋಕ್ಕಾಗತ್ತೆ? ಜನ ಅರ್ಥ ಮಾಡ್ಕೊತಾರೆ, ಜನರಿಗೆ ಎಲ್ಲ ಅರ್ಥ ಆಗ್ತದೆ, ತಿಳ್ಕೊಂಬಿಡ್ರಿ. ಹಿಂದೂ ವಿರೋಧಿ ಅಂತ ಕಾಂಗ್ರೆಸ್ನ ಹಿಂದೂ ವಿರೋಧಿ ಅಂತ ನೋಡ್ರಿ, ಹಿಂದೂ ವಿರೋಧಿ ಅಂತ ಮಾಡಿಕೊಂಡು ಕಾಂಗ್ರೆಸ್ಸನ್ನು ಇವರು ಭಾರತೀಯ ಜನತಾ ಪಾರ್ಟಿ ಇಷ್ಟೆಲ್ಲ ಹೋರಾಟ ಮಾಡಿದ್ರಲ್ಲ. ಅಸೆಂಬ್ಲಿ ಇಲೆಕ್ಷನ್ ಪರ್ಫಾರ್ಮೆನ್ಸ್ ಎಷ್ಟು? ಒಂದ್ಸಲ 110, ಒಂದ್ಸಲ 104. ಕಾಂಗ್ರೆಸ್ ಪರ್ಫಾರ್ಮೆನ್ಸು ಹಿಂದೆ ವೀರೇಂದ್ರ ಪಾಟೀಲ್ ಇದ್ದಾಗ 187 ಸೀಟ್ ಬಂದಿತ್ತು. ಈ ಮನೆ 136 ಸೀಟ್ ಕ್ಲಿಯರ್ ಮೆಜಾರಿಟಿ. ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದದ, ಕ್ಲಿಯರ್ ಮೆಜಾರಿಟಿಲಿ ಬಂದದ ಅಧಿಕಾರ. BJP ಒಂದು ಸಲ ಅಧಿಕಾರ ಬಂದರು. ಈ ಎಮೋಷನಲ್ ಇಶ್ಯೂ ಮೇಲೆ, ಧಾರ್ಮಿಕ ವಿಚಾರಗಳ ಮೇಲೆ, ಇವು ತಾತ್ಕಾಲಿಕವಾದಂಥ ಒಂದು ಎಮೋಷನಲ್ ಇಶ್ಯೂ ಇವೆಲ್ಲ. ಇದ್ರ ಮುಖಾಂತರ ನೀವು ರಾಜಕಾರಣ ಮಾಡ್ತೀರಿ, ಇದ್ರ ಮುಖಾಂತರ ನೀವು ಅಧಿಕಾರಕ್ಕೆ ಬರ್ತೀರಿ ಅಂತಂದ್ರೆ ಅದೊಂದು ಭ್ರಮೆ ಅಂತ ಹೇಳ್ತಾರೆ. ಸರ್, ಈಗ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಮತ್ತು 9ನೇ ತಾರೀಕಿಗೆ ನೋಡ್ರಿ, ಇದು ಸಸ್ಪೆಂಡ್ ಮಾಡೋದು ಬಿಡೋದು ಅದು ಮುಖ್ಯಮಂತ್ರಿಗಳಿಗೆ ಮತ್ತು ಹೋಮ್ ಮಿನಿಸ್ಟರ್ ಬಿಟ್ಟಂಥ ವಿಚಾರ. ಅವರು ಅದರ ಬಗ್ಗೆ ಅವ್ರು ನಿರ್ಧಾರ ಕೈಗೊಳ್ತಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.